ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನೀವೇನಾದರೂ ಈಗ ನಿಮ್ಮ ಒಂದು ವಾಟ್ಸಪ್ನಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನು ಸೆಂಡ್ ಮಾಡ್ತಾ ಇದ್ದೀರಾ ಅಥವಾ ಯಾರಿಗಾದರೂ ಶೇರ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಲೇಬೇಕು. ಯಾಕಂದರೆ ಈ ಒಂದು ವಾಟ್ಸಪ್ನವರು ಈಗ ದಿನ ಹೋದಂಗೆ ಒಂದು ಹೊಸ ಹೊಸ ಫೀಚರ್ಸ್ಗಳನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ. ತುಂಬ ಜನ ಈ ಒಂದು ಫೀಚರ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ತಮ್ಮ ಒಂದು ವಾಟ್ಸಪ್ಪನ್ನು ಅಪ್ಡೇಟ್ ಕೂಡ ಮಾಡ್ಕೊಳ್ಳೋದಿಲ್ಲ. ಇಂಥ ಒಂದು ಫೀಚರ್ಸ್ಗಳು ಕೂಡ ಅವರಿಗೆ ಸಿಕ್ಕಿರೋದಿಲ್ಲ. ಸೊ ನಾವೀಗ ನಾರ್ಮಲ್ ಆಗಿ ಯಾರಿಗಾದರೂ ಒಂದು ವಿಡಿಯೋ ಅಥವಾ ಫೋಟೋವನ್ನು ವಾಟ್ಸಪ್ಪಲ್ಲಿ ಕಳಿಸ್ಬೇಕಂತ ಹೇಳಿದರೆ ನಾವು ನಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿ ಇಲ್ಲಿ ನಾವು ಕೆಳಗಡೆ ಗ್ಯಾಲರಿಗೆ ಹೋಗಿ ಆ ಒಂದು ಫೋಟೋವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಅವರಿಗೆ ಸೆಂಡ್ ಮಾಡ್ತೇವೆ. ಅದೇ ರೀತಿ ವಿಡಿಯೋ ಕೂಡ ನಾವು ಅದೇ ರೀತಿಯಲ್ಲಿ ಒಂದು ಗ್ಯಾಲರಿಗೆ ಹೋಗಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಅವರಿಗೆ ಸೆಂಡ್ ಮಾಡ್ತೇವೆ. ಕೆಲವೊಂದು ಸಲ ನಾವು ಲೈವ್ ಫೋಟೋವನ್ನು ಕಳಿಸ್ಬೇಕಂತ ಹೇಳಿದ್ರು ಕೂಡ ನಾವಲ್ಲೇ ಕ್ಯಾಮ್ರಾ ಆಪ್ಷನಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಫೋಟೋ ನಾವು ಕ್ಯಾಪ್ಚರ್ ಮಾಡಿ ಸೆಂಡ್ ಮಾಡ್ತಾ ಇರ್ತೇವೆ. ಸೊ ಪ್ರತಿಯೊಬ್ಬರು ಕೂಡ ಈ ಥರದಲ್ಲಿ ನಾವು ವಿಡಿಯೋಸ್ ಮತ್ತು ಫೋಟೋಸ್ಗಳನ್ನು ಸೆಂಡ್ ಮಾಡ್ತಾ ಇರ್ತೇವೆ. ನಿಮಗೇನಾದರೂ ಒಂದು 100 MB ಸೈಜ್ ಇರುವಂಥ ಒಂದು ವಿಡಿಯೋನ ಕಳಿಸ್ಬೇಕಂತ ಹೇಳಿದರೆ ಅಥವಾ 50 MB ಸೈಜ್ ಇರುವಂಥ ಒಂದು ವಿಡಿಯೋವನ್ನು ನೀವು ಕಳಿಸ್ಬೇಕಂತ ಹೇಳಿದರೆ ನಿಮ್ಮ ಒಂದು ಡಾಟಾ ಕೂಡ ಒಂದು 100 MB ಖಾಲಿಯಾಗಿರುತ್ತೆ. ಮತ್ತು ನಿಮಗೆ ಆ ಒಂದು ವಿಡಿಯೋನ ಕಳಿಸ್ಬೇಕಂತ ಹೇಳಿದರೆ ತುಂಬ ಟೈಮ್ ತೊಗೊಳುತ್ತೆ. ವಾಟ್ಸಪ್ನಲ್ಲಿ ಕೆಲವೊಂದು ಸಲ ನೆಟ್ವರ್ಕ್ ಸ್ಪೀಡ್ ಇದ್ದರೆ ಆ ಒಂದು ವಿಡಿಯೋ ಬೇಗ ಸೆಂಡ್ ಆಗುತ್ತೆ, ಇಲ್ಲಾಂದರೆ ತುಂಬ ಟೈಮ್ ತಗೊಳುತ್ತೆ. ಮತ್ತು ನಿಮ್ಮ ವಾಟ್ಸಪ್ ಸ್ಟೋರೇಜ್ನಲ್ಲಿ ಕೂಡ ಈ ಒಂದು 100 MB ಸ್ಟೋರೇಜ್ ಆಗಿರುತ್ತೆ. ಸೊ ಈ ರೀತಿ ದೊಡ್ಡ ದೊಡ್ಡ ವಿಡಿಯೋನ ನಾವು ಕಳಿಸ್ಬೇಕಂತ ಹೇಳಿದರೆ ಈ ಒಂದು ಪ್ರಾಬ್ಲಮ್ಸ್ಗಳು ನಮಗೆ ಬರ್ತಾ ಇರುತ್ತೆ. ಸೊ ಈಗ ಬಂದಂಥ ಒಂದು ಹೊಸ ಅಪ್ಡೇಟ್ ಏನಂತ ಹೇಳಿದರೆ ನೀವು ಎಷ್ಟೇ ದೊಡ್ಡ ವಿಡಿಯೋ ಕೂಡ ನೀವು ಆದಷ್ಟು ಬೇಗ ಅವರಿಗೆ ಸೆಂಡ್ ಮಾಡ್ಬೋದು. ಮತ್ತು ನೀವು ಆ ಒಂದು ಕ್ವಾಲಿಟಿ ವಿಡಿಯೋವನ್ನು ಆದಷ್ಟು ಕಡಿಮೆ ಕ್ವಾಲಿಟಿಲಿ ಕೂಡ ಅವರಿಗೆ ಸೆಂಡ್ ಮಾಡ್ಬೋದು. ಆವಾಗ ನಿಮಗೆ ಆ ಒಂದು ಡಾಟಾ ಕೂಡ ಸೇವ್ ಆಗುತ್ತೆ ಮತ್ತು ನಿಮ್ಮ ವಾಟ್ಸಪ್ ಸ್ಟೋರೇಜ್ ಕೂಡ ಸೇವ್ ಆಗುತ್ತೆ. ಮತ್ತೊಂದು ಏನಂತ ಹೇಳಿದರೆ ನಿಮ್ಮ ಹತ್ರ ಇರುವಂಥ ಈಗ ಒರಿಜಿನಲ್ ಕ್ವಾಲಿಟಿ ಅಂದರೆ ಬೆಸ್ಟ್ ಕ್ವಾಲಿಟಿ ಫೋಟೋಸ್ ಕೂಡ ಅವರಿಗೆ ಅದೇ ಒಂದು ಕ್ವಾಲಿಟಿಯಲ್ಲಿ ಅವರ ವಾಟ್ಸಪ್ನಲ್ಲಿ ಸೆಂಡ್ ಮಾಡ್ಬೋದು. ಸೊ ಈ ಒಂದು ಹೊಸ ಒಂದು ಫೀಚರ್ಸ್ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕನ್ನು ಮಾಡಿ. ನಿಮ್ಮ ಒಂದು ಲೈಕಿಂದ ನನಗೆ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ವಿನಾಯಕ್. ನೀವು ನೋಡ್ತಿದ್ರೆ shettyvinutech ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಈ ಒಂದು ಅಪ್ಡೇಟನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ನೋಡಬೇಕಂತ ಹೇಳಿದರೆ ನೀವು ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ವಾಟ್ಸಪ್ಪನ್ನು ನೀವು ಇಲ್ಲಿ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿ ಇಲ್ಲಿ 3 ಡಾಟ್ ಮೇಲೆ ಮೇಲ್ಗಡೆ ನೋಡ್ಬೋದು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವಾಟ್ಸಪ್ನ ಸೆಟ್ಟಿಂಗನ್ನು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ್ಮೇಲೆ ನೀವು ನೋಡ್ಬೋದು ಇಷ್ಟು ಆಪ್ಷನ್ ಇದೆ. ಇಲ್ಲಿ ಸ್ಟೋರೇಜ್ ಮತ್ತು ಡಾಟಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸ್ಟೋರೇಜ್ ಮತ್ತು ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲಾಸ್ಟಲ್ಲಿ ಕೆಳಗಡೆ ನೋಡ್ಬೋದು ಫೋಟೋ ಅಪ್ಲೋಡ್ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ. ಅದನ್ನು ನಾನು ಓಪನ್ ಮಾಡ್ತೇನೆ. ಓಪನ್ ಮಾಡಿದಾಗ ನಿಮಗಿಲ್ಲಿ 3 ಆಪ್ಷನ್ ಕಾಣುತ್ತೆ ನೋಡಿ. ಈಗ ನೀವು ಓಪನ್ ಮಾಡಿದಾಗ ನಿಮಗಿಲ್ಲಿ ಆಟೋ ಮೇಲೆ ಅದು ಕ್ಲಿಕ್ ಆಗಿರುತ್ತೆ. ನೀವು ಇಲ್ಲಿ ಆಟೋ ಮೇಲೆ ಸೆಲೆಕ್ಟ್ ಮಾಡಿಟ್ರೆ ನಾರ್ಮಲಾಗಿ ಸೆಂಡ್ ಆಗ್ತಾ ಇರುತ್ತೆ. ಬೆಸ್ಟ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಒರಿಜಿನಲ್ ಫೋಟೋ ಬೆಸ್ಟ್ ಕ್ವಾಲಿಟಿಯಲ್ಲೇ ಸೆಂಡ್ ಆಗಿರುತ್ತೆ. ಇಲ್ಲಾಂದರೆ ನೀವು ಡಾಟಾ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ಡಾಟಾ ಸೇವ್ ಆಗುತ್ತೆ. ಅಂದರೆ ನೀವು 100 MB ವಿಡಿಯೋನ ಕಳಿಸ್ಬೇಕಾದ್ರೆ ನಿಮ್ಮ ಒಂದು ವಿಡಿಯೋ ಅವರಿಗೆ 100 MBಯಲ್ಲಿ ಹೋಗೋದಿಲ್ಲ, ಕಡಿಮೆಯಲ್ಲಿ ಅವರಿಗೆ ಶೇರ್ ಆಗುತ್ತೆ. ಮತ್ತು ನಿಮ್ಮ ಒಂದು ಡಾಟಾ ಕೂಡ ಸೇವ್ ಆಗಿರುತ್ತೆ. ನಿಮ್ಮ ವಾಟ್ಸಪ್ನಲ್ಲಿ ಸ್ಟೋರೇಜ್ ಕೂಡ ಸೇವ್ ಆಗಿರುತ್ತೆ. ಈ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡೋದ್ರಿಂದ ನಿಮಗಿಲ್ಲಿ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ನೀವಿಲ್ಲಿ ಮೇಲ್ಗಡೆ ನೋಡ್ಬೋದು ಮ್ಯಾನೇಜ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಮ್ಯಾನೇಜ್ ಸ್ಟೋರೇಜ್ ಅಂದರೆ ನೀವು ಎಷ್ಟು ವಿಡಿಯೋ ಮತ್ತು ಫೋಟೋಗಳನ್ನು ಸೆಂಡ್ ಮಾಡಿರ್ತೀರ ಅದರ ಡಾಟಾ ಒಂದು ಇಲ್ಲಿ ಸ್ಟೋರೇಜ್ ಆಗಿರುತ್ತೆ. ಸೊ ನೀವಿಲ್ಲಿ ಫೋಟೋ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿ ನೀವು ಡಾಟಾ ಸೇವರನ್ನು ಓಕೆ ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯಿಂದನೂ ಒಂದು ಲಾಭನೇ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.